ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಚಿಕ್ಕ ಚಿಕ್ಕ ದಾಸವಾಳ ಗಿಡದಲ್ಲಿ ಗಿಡದ ತುಂಬ ಹೂಗಳು ಬಿಡಬೇಕು ಅಂದರೆ ಯಾವ ರೀತಿ ಆರೈಕೆ ಮಾಡಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರಾದರೂ ಹೊಸಬ್ರು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆಗ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತು ಫ್ರೆಂಡ್ಸ್, ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ನಾವು ದಾಸವಾಳ ಗಿಡವನ್ನು ಮನೆಯಲ್ಲಿ ತುಂಬ ಸುಲಭವಾಗಿ ಬೆಳೆಸಬಹುದು. ದಾಸವಾಳ ಗಿಡವನ್ನು ಸ್ವಲ್ಪ ದೊಡ್ಡ ಪಾಟ್ನಲ್ಲಿ ನೆಡಬೇಕು. ಫ್ರೆಂಡ್ಸ್, ನಾವು ವರ್ಷಕ್ಕೆ ಒಂದು ಸಲ ದಾಸವಾಳ ಗಿಡವನ್ನು ರೀಪಾಟ್ ಮಾಡಬೇಕು. ಪಾಟಿಂಗ್ ಮಿಕ್ಸಿಗೆ ಮಣ್ಣು, ಮರಳು, ಕೊಕೊಪೀಟ್ ಮತ್ತು ಸಗಣಿ ಗೊಬ್ಬರವನ್ನು ಬೆಳೆಸಬೇಕು. ಸಗಣಿ ಗೊಬ್ಬರವನ್ನು ಬೆಳೆಸುವುದರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ಮತ್ತು ಫ್ರೆಂಡ್ಸ್, ನಾವು ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ತಯಾರಿಸಿದ ಲಿಕ್ವಿಡ್ ಫರ್ಟಿಲೈಸರನ್ನು ಗಿಡಗಳಿಗೆ ಹಾಕಬೇಕು. ಫ್ರೆಂಡ್ಸ್, ನಾವು ಬಾಳೆಹಣ್ಣಿನ ಸಿಪ್ಪೆಯ ಲಿಕ್ವಿಡ್ ಫರ್ಟಿಲೈಸರ್ ಮತ್ತು ಈರುಳ್ಳಿ ಸಿಪ್ಪೆಯ ಲಿಕ್ವಿಡ್ ಫರ್ಟಿಲೈಸರನ್ನು ತಯಾರಿಸಿ ಗಿಡಗಳಿಗೆ ಹಾಕಬಹುದು. ದಾಸವಾಳ ಗಿಡದಲ್ಲಿ ಬೇಸಿಗೆಯಲ್ಲಿ ತುಂಬ ಹೂ ಬಿಡುತ್ತದೆ. ಇದಕ್ಕೆ ಬಿಸಿಲು ತುಂಬ ಮುಖ್ಯ. 5 ರಿಂದ 6 ಗಂಟೆ ಚೆನ್ನಾಗಿ ಬಿಸಿಲು ಬೀಳಬೇಕು. ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಹೂ ಬಿಡುತ್ತದೆ. ಮತ್ತೆ ಫ್ರೆಂಡ್ಸ್, ನಾವು ದಾಸವಾಳ ಗಿಡವನ್ನು ಪ್ರೂನಿಂಗ್ ಮಾಡ್ತಾ ಇರಬೇಕು. ಅಂದರೆ ಒಣಗಿದ ಕಡ್ಡಿ, ಉದ್ದ ಬೆಳೆದ ಬ್ರಾಂಚಸ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಪ್ರೂನಿಂಗ್ ಮಾಡುವುದರಿಂದ ಗಿಡದಲ್ಲಿ ಹೊಸ ಚಿಗುರು ಬಂದು ತುಂಬ ಹೂಗಳು ಬಿಡುತ್ತದೆ. ಮತ್ತೆ ಫ್ರೆಂಡ್ಸ್, 15 ದಿನಗಳಿಗೆ ಒಂದು ಸಲ ಯಾವುದಾದ್ರೊಂದು ಗೊಬ್ಬರವನ್ನು ಹಾಕಬೇಕು. ಪೊಟ್ಯಾಷಿಯಂ ಜಾಸ್ತಿ ಇರುವ ಗೊಬ್ಬರ ಹಾಕಬೇಕು. ಇದರಿಂದ ಜಾಸ್ತಿ ಹೂ ಬಿಡುತ್ತದೆ. ಫ್ರೆಂಡ್ಸ್, ನಾವು ಆಲೂಗೆಡ್ಡೆ ಬೇಯಿಸಿದ ನೀರನ್ನು ಹಾಕುವುದರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ದಾಸವಾಳ ಗಿಡಗಳಿಗೆ ಹಾಕಬಹುದಾದ ಬೆಸ್ಟ್ ಫರ್ಟಿಲೈಸರ್ ಬಗ್ಗೆ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ನಾವು ಈ ಫರ್ಟಿಲೈಸರನ್ನು ಹಾಕೋದರಿಂದ ಮೊಗ್ಗು ಉದುರುವುದನ್ನು ತಡಿಬಹುದು. ಗಿಡ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಫ್ರೆಂಡ್ಸ್, ನಾನು ಇವತ್ತು ಹೇಳುವ ಫರ್ಟಿಲೈಸರ್ ಯಾವುದು ಅಂತ ಹೇಳಿದರೆ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಫರ್ಟಿಲೈಸರ್. ಫ್ರೆಂಡ್ಸ್, ನಾವು ಕಿತ್ತಳೆ ಹಣ್ಣನ್ನು ತಿಂದ ನಂತರ ಸಿಪ್ಪೆಯನ್ನು ಎಸೆಯದೆ ಅದನ್ನು ಬಿಸಿಲಿನಲ್ಲಿ ಒಣಗಿಸಬೇಕು. ನಂತರ ಅದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾವು ಈ ಪೌಡರನ್ನು ದಾಸವಾಳ ಗಿಡಗಳಿಗೆ ಹಾಕೋದರಿಂದ ಗಿಡ ಆರೋಗ್ಯವಾಗಿ ಬೆಳೆಯುತ್ತದೆ. ನಾವು ಯಾವುದೇ ಫರ್ಟಿಲೈಸರನ್ನು ಹಾಕುವುದಕ್ಕಿಂತ ಮುಂಚೆ ಗಿಡದ ಬುಡವನ್ನು ಸ್ವಲ್ಪ ಸಡಿಲ ಮಾಡಿ ನಂತರ ಹಾಕಬೇಕು. 15 ದಿನಗಳಿಗೆ ಒಂದು ಸಲ ಈ ಪೌಡರನ್ನು ಬಳಸೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಹಾಕ್ತಾ ಇದ್ದೀನಿ. ಇದರಿಂದ ಮೊಗ್ಗು ಉದುರುವ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ಗಿಡ ಆರೋಗ್ಯವಾಗಿ ಬೆಳೆಯುತ್ತದೆ. ಫ್ರೆಂಡ್ಸ್, ನಾವು ಈ ರೀತಿ ಮನೆಯಲ್ಲೇ ಸಿಗುವ ಪದಾರ್ಥದಿಂದ ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಮಾಡಿ ಹಾಕಬಹುದು. ಕಿತ್ತಳೆ ಹಣ್ಣಿನ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುವುದರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ಫ್ರೆಂಡ್ಸ್, ನೀವು ಕೂಡ ಇದೇ ರೀತಿ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಪೌಡರ್ ಮಾಡಿ ಗಿಡಗಳಿಗೆ ಹಾಕಬಹುದು. ಮತ್ತೆ ಫ್ರೆಂಡ್ಸ್, ದಾಸವಾಳ ಗಿಡಗಳಿಗೆ ಆಸಿಡಿಕ್ ಸಾಯಿಲ್ ತುಂಬಾನೇ ಮುಖ್ಯ. ಮಣ್ಣನ್ನು ಆಸಿಡಿಕ್ ಮಾಡಲು ಒಂದು ಬೆಸ್ಟ್ ಫರ್ಟಿಲೈಸರ್ ಅಂತ ಹೇಳಿದರೆ ಅಕ್ಕಿ ತೊಳೆದ ನೀರು. ಫ್ರೆಂಡ್ಸ್, ನಾವು ಅಕ್ಕಿ ತೊಳೆದ ನೀರನ್ನು ಗಿಡಗಳಿಗೆ ಬಳಸೋದರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ಫ್ರೆಂಡ್ಸ್, ನಾನು ವಾರಕ್ಕೆ ಒಂದು ಸಲ ಅಕ್ಕಿ ತೊಳೆದ ನೀರು ಮತ್ತು ಮಿಕ್ಕಿರುವ ದೋಸೆ ಹಿಟ್ಟನ್ನು ಬೆರೆಸಿ ಗಿಡಗಳಿಗೆ ಹಾಕ್ತೀನಿ. ನೋಡಿ, ಈ ರೀತಿ ಮಾಡಿ ಇಟ್ಕೊಂಡು ಗಿಡಗಳಿಗೆ ಹಾಕ್ಬೋದು. ಇದನ್ನು ಗಿಡಗಳಿಗೆ ಹಾಕೋದರಿಂದ ಮಣ್ಣು ಎಸಿಡಿಕ್ ಆಗುತ್ತೆ. ಗಿಡ ಕೂಡ ಚೆನ್ನಾಗಿ ಬೆಳೆದು ಗಿಡದ ತುಂಬ ಹೂಗಳು ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇದನ್ನು ನಾವು 15 ದಿನಗಳಿಗೆ ಒಂದು ಸಲ ಗಿಡಗಳಿಗೆ ಹಾಕಬೇಕು. ಅಕ್ಕಿ ತೊಳೆದ ನೀರು ಗಿಡಗಳಿಗೆ ಒಂದು ಒಳ್ಳೆಯ ಫರ್ಟಿಲೈಸರ್ ಅಂತ ಹೇಳ್ಬೋದು. ಅಕ್ಕಿ ತೊಳೆದ ನೀರನ್ನು ಗಿಡಗಳಿಗೆ ಹಾಕುವುದರಿಂದ ಗಿಡ ಆರೋಗ್ಯವಾಗಿ ಇರುತ್ತದೆ.
ಮತ್ತು ಫ್ರೆಂಡ್ಸ್, ನಾವು ಕೀಟಗಳು ಬರದ ಹಾಗೆ ನೀಮ್ ಆಯಿಲನ್ನು ನೀರಿನೊಂದಿಗೆ ಮಿಕ್ಸ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡಬೇಕು. ಇದರಿಂದ ಗಿಡ ಚೆನ್ನಾಗಿರುತ್ತದೆ. ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲೇ ಈಸಿಯಾಗಿ ಸಿಗುವ ಪದಾರ್ಥದಿಂದ ಲಿಕ್ವಿಡ್ ಫರ್ಟಿಲೈಸರನ್ನು ಮಾಡಿ ಹಾಕಿ ಗಿಡವನ್ನು ಚೆನ್ನಾಗಿ ಬೆಳೆಸ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.